ಆತ್ಮೀಯರೇ, ಕಳೆದ 5 ವಾರಗಳಿಂದ ಕಗ್ಗ ಮಂಥನ ಕಾರ್ಯಕ್ರಮ ಕಲಾವೇದಿಕೆ ಟ್ರಸ್ಟ್ನ ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಈ 5 ವಾರಗಳಲ್ಲಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ನಿರಂತರ ವೀಕ್ಷಣೆ ನಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ. ನಿಜವಾಗ್ಲೂ ನಿಮ್ಮೆಲ್ಲರ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆಯನ್ನು ನೋಡಿ ನನ್ನ ಹೃದಯ ತುಂಬಿ ಬಂದಿದೆ. ಸ್ನೇಹಿತರೆ, ಒಂದೇ ಒಂದು ವಿಚಾರವನ್ನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕಗ್ಗ ಮಂಥನ ಕಾರ್ಯಕ್ರಮವನ್ನು ಅದು ಶನಿವಾರ ಸಾಯಂಕಾಲ 7 ಗಂಟೆಗೆ ಅಪ್ಲೋಡ್ ಆಗ್ತಿದ್ದ ಹಾಗೆ ನೋಡ್ತೀರಿ, ಸುಮ್ಮನಾಗ್ಬಿಡ್ತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ನೋಡಿದ ನಂತರ ಆ ವಿಡಿಯೋ ಏನಿದೆ 15 ನಿಮಿಷ 17 ನಿಮಿಷದ ವಿಡಿಯೋ, ಅದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅದು ನಿಮ್ಮ ಕುಟುಂಬದವರು ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಹಿತೈಷಿಗಳಿರ್ಬೋದು, ನಿಮ್ಮ ಬಂಧು ಬಳಗ ಇರ್ಬೋದು, ಯಾರಿಗೆ ಬೇಕಾದರೂ ಆಗ್ಬೋದು. ಅದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಲ್ವೇ? ಮುಂದಿನ ಪೀಳಿಗೆಗೆ ಇದು ಬಹಳ ಸಹಕಾರಿಯಾಗುತ್ತೆ, ಸಹಾಯವಾಗುತ್ತೆ. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನೋಡಿ ನಿಲ್ಲಿಸಬೇಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಡಿದ ತಕ್ಷಣ ಕಾಮೆಂಟ್ ಮಾಡಬೇಕು ಅನ್ನಿಸಿದ ಪಕ್ಷದಲ್ಲಿ ಅಲ್ಲೇ ಕಾಮೆಂಟನ್ನು ಬರೀರಿ. ಈ ಕಗ್ಗ ಮಂಥನ ಕಾರ್ಯಕ್ರಮ ಪ್ರತಿಯೊಬ್ಬ ಕನ್ನಡಿಗನ ಮನಗಳನ್ನು ತಲುಪೋದಕ್ಕೆ ಸಹಕಾರಿಯಾಗಿದೆ. ನಮಸ್ಕಾರ, ಧನ್ಯವಾದ. ಮತ್ತು ವಿಶೇಷವಾಗಿ ಇವತ್ತು ನನ್ನನ್ನು ಇಲ್ಲಿ ಆಹ್ವಾನಿಸಿರುವಂಥ ಆತ್ಮೀಯರು, ಮಿತ್ರರು ಆದ ಶ್ರೀನಾಥ್ ವಸಿಷ್ಠ ಅವರೇ, ನಾವು ಈ ಒಂದು ಮೊದಲ ಎಪಿಸೋಡನ್ನು ನೋಡಿದ ಮೇಲೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು ಅನಿಸುತ್ತೆ. ಇನ್ನೇನು ಮಾತಾಡಲಿಕ್ಕೆ ಏನಿಲ್ಲ. ರೋಟರಿ ಸಂಸ್ಥೆ ಅನ್ನೋದು ನಮಗೆ ಬುದ್ಧಿ ಬಂದಾಗಿಂದಲೂ ಕೂಡ ನೋಡ್ತಾನೆ ಇದ್ದೀನಿ. ಅದು ಬೇರೆ ಬೇರೆ ಭಾಗದಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಚೌಡಯ್ಯ ಮೆಮೋರಿಯಲ್ ಹಾಲ್ ಆಗ್ಬೋದು ಅಥವಾ ಚನ್ನಪಟ್ಟಣ, ಬೇರೆ ಬೇರೆ ಭಾಗದಲ್ಲಿ. ಈಗಲೂ ನನ್ನ ಕ್ಲೋಸ್ ರಿಲೇಟಿವ್ ನಮ್ಮ ಲಕ್ಷ್ಮೀನಾರಾಯಣ್ ಅಂತ ಮೈಸೂರು ಪ್ರೆಸಿಡೆಂಟ್, ಅದೇನು ನನಗೆ ಗೊತ್ತಿಲ್ಲ, ನೀವು ಅದೇನು ಪೋಸ್ಟ್ಗಳು ಹೇಳ್ತೀರಂತ, ಗವರ್ನರ್ ಆಗಿದ್ದಾರೆ. ಹಾಗೆ ಭಾಳಷ್ಟು ಕಾಲದಿಂದ ರೋಟರಿ ಸಂಸ್ಥೆನ ನೋಡ್ತಾ ಬೆಳೆದವನು. ಇಂಥದ್ದೊಂದು ಸಂಸ್ಥೆಯಿಂದ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಉಪಯೋಗ ಆಗಿದೆ, ಸಮುದಾಯಗಳಿಗೆ ಉಪಯೋಗ ಆಗಿದೆ. ಇಂಥದ್ದೊಂದು ಸಂಸ್ಥೆ ಕಾರ್ಯಕ್ರಮ ಮಾಡೋದು, ನಾನು ವಿಶೇಷವಾಗಿ ಇವತ್ತು ಗಮನಿಸಿದ್ದೇನೆಂದರೆ, ಸಮಾಜಮುಖಿಯಾಗಿ ಕೆಲಸ ಮಾಡುವ ರೋಟರಿ ಸಂಸ್ಥೆ ಸಾಂಸ್ಕೃತಿಕವಾಗಿಯೂ ಕೂಡ ತನ್ನ ಚಾಚಿಕೊಂಡಿದೆ ಅನ್ನೋದು ಭಾಳ ವಿಶೇಷ ಇವತ್ತು. ಅಂದರೆ ಕಲ್ಚರಲ್ ಇರುತ್ತೆ, ಅದು ಯಾವುದೋ ಡ್ಯಾನ್ಸ್ ಮಾಡೋದು ಅಥವಾ ಏನೋ ಒಂದು ಕಲ್ಚರಲ್ ಇವೆಂಟ್ ಮಾಡ್ಕೊಳ್ಳೋದು ಅಲ್ಲಿಗೆ ಮುಗಿಯುತ್ತೆ. ಆದರೆ ಇಂಥದ್ದೊಂದು ಅರ್ಥಪೂರ್ಣವಾದ ಕೆಲಸ ನನಗೆ ಇವತ್ತು ಈ ಒಂದು ಸಭೆಯಲ್ಲಿ ನಮ್ಮ ಜಯಸಿಂಹ ಸರ್ ಇದ್ದಾರೆ. ಭಾಳ ಕೇಳಿದ್ದೀನಿ ಸರ್ ನಿಮ್ಮ ಬಗ್ಗೆ. ಬಹುಶಃ ಒಂದು ಸಲ ಮಾತಾಡಿದ್ದೀವಿ ಕೂಡ ಅನಿಸುತ್ತೆ ಫೋನಲ್ಲಿ. ಮಂಕುತಿಮ್ಮನ ಕಗ್ಗ ನನ್ನ ರಿಲೇಟಿವ್ ಒಬ್ಬರು ನೇಯ್ಗೆ ಮಾಡಿದ್ದಾರೆ. ಇಡೀ ಕಗ್ಗವನ್ನು ನೇಯ್ದಿದ್ದಾರೆ ಬಟ್ಟೆಯಲ್ಲಿ. ಹನುಮಂತ್ ಪಿ ಶೆಟ್ಟಿ ಅಂತ ನೇಯ್ದಿದ್ದಾರೆ. ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಕಬ್ಬಿಣದ ಕಡಲೆ ಕೂಡ. ಆದರೆ ಇಷ್ಟು ಕಾಲ ಆದ ಮೇಲೂ ಕೂಡ ಅದನ್ನು ಡಿಕೋಡ್ ಮಾಡ್ತಾ, ಅದನ್ನು ಅರ್ಥವನ್ನು ಹುಡುಕ್ತಾ, ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸೋದಕ್ಕೆ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಇಡೀ ತಲೆಮಾರು ಧನ್ಯವಾದಗಳನ್ನು ಹೇಳಬೇಕು. ಇವತ್ತಿನ ಪ್ರಯತ್ನ ಇದೆಯಲ್ಲ, ಇದು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ದಿದೆ ಮಂಕುತಿಮ್ಮನ ಕಗ್ಗವನ್ನು. ಅದು ರೋಟರಿ ಸಂಸ್ಥೆಯಿಂದ ಆಗ್ತಾ ಇರೋದು. ಇದೊಂದು ದಾಖಲಾರ್ಹವಾದಂಥ ವಿಷಯ. ಒಂದು ಸಮಾಜಮುಖಿ ಸಂಸ್ಥೆ ಸಾಂಸ್ಕೃತಿಕವಾಗಿ ಇಂಥದ್ದೊಂದು ವಿಶೇಷವಾದ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದು ಇದು ದಾಖಲಾಗುತ್ತೆ ಖಂಡಿತವಾಗಿ ಇತಿಹಾಸದಲ್ಲಿ. ಅದಕ್ಕೆ ಕಾರಣೀಭೂತರಾದಂಥ ನಮ್ಮ ಶ್ರೀನಾಥ್ ವಸಿಷ್ಠ ಅವರು, ನಾಗೇಂದ್ರ ಪ್ರಸಾದ್ ಅವರು ಮತ್ತು ಇಡೀ ತಂಡ, ಆ ತಂಡಕ್ಕೆ ನನ್ನ ಅಭಿನಂದನೆಗಳು. ಆದರೆ ಎಷ್ಟು ಚಂದದ ಪ್ರಯತ್ನ ಅಂದರೆ, ಇಡೀ ಎಪಿಸೋಡಲ್ಲಿ ವಿಶೇಷವಾಗಿ ಗಮನ ಸೆಳೆದದ್ದು ಶ್ರೀನಾಥ್ ವಸಿಷ್ಠ ಅವರ ಅಭಿನಯ ಮೊದಲು.
ಅದಕ್ಕೆ ಅಭಿನಂದನೆಗಳು ಸರ್. ಎರಡನೇದು ಸಂಭಾಷಣೆ, ಮತ್ತು ಇದನ್ನು ತುಂಬ ಚೆನ್ನಾಗಿದೆ ಸಂಭಾಷಣೆ ಸರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಂಕಲನ ಕೂಡ ಎಡಿಟ್ರಲ್ಲಿ ಹೋದ್ರ ಎಸ್ ಎಡಿಟಿಂಗ್ ಕೂಡ. ಇದನ್ನು ಒಂದು ಕಾಲಘಟ್ಟಕ್ಕೆ ನಾವು ಭಾಳ ಹಿಂದೆ, ನಾನೇನು ಹೆಚ್ಚು ಮಾತಾಡಲ್ಲ ಸರ್, ಭಯ ಪಡಬೇಡಿ. ಒಂದು ಕೆಲವು ವರ್ಷಗಳ ಹಿಂದೆ ಕಥೆಗಳ ಹೇಳುವ ಕಥೆಗಾರ, ನಿನ್ನ ಕಥೆಗೆ ಯಾವುದು ಭಾರ, ಯಾವುದು ದುಸ್ತರ ಯಾವುದು ವಿಸ್ತರ, ನಿನಗೆಲೆ ಪ್ರೇಮದ ಹರಿಕಾರ. ಕಥೆಗಳ ಹೇಳುವ ಕಥೆಗಾರ. ಈ ಕನ್ನಡದ ಸಣ್ಣ ಕಥೆಗಳನ್ನು ನೋಡಿದ್ವಿ ನಾವು ಟಿ ವಿಯಲ್ಲಿ ಭಾಳಷ್ಟು ವರ್ಷಗಳ ಹಿಂದೆ. ಅದನ್ನು ನೆನಪಿಸ್ತು ನನಗೆ ಇವತ್ತಿನ ಇವರ ಎಪಿಸೋಡ್. ಅಂದರೆ ನಮ್ಮ ನೆಲದ ಕಥೆಗಳು, ನಮ್ಮ ನೆಲದ ಡಿ ವಿ ಜಿ ಅವರ ಬದುಕು ಆ ಕಾಲಘಟ್ಟದ್ದು, ಅದು ಪತ್ರ ಬರೆಯುವ ಕಾಲಘಟ್ಟದ್ದು, ಮಾವ ಅಳಿಯನನ್ನು ತಬ್ಬಿಕೊಂಡು ಒಂದು ಸಂಸ್ಕಾರವನ್ನು ಕೊಡುವಂಥ ಕಾಲಘಟ್ಟದ್ದು. ಆ ಕಾಲಘಟ್ಟವನ್ನು ಕಟ್ಟಿಕೊಟ್ಟದ್ದಿದೆಯಲ್ಲ, ಅದು ಭಾಳ ಚೆನ್ನಾಗಿದೆ ಸರ್, ತುಂಬ ಅದ್ಭುತವಾಗಿದೆ. ಒಳ್ಳೆಯದಾಗಲಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಬೇಗ. ಬರೀ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ, ಇದನ್ನು ತಲುಪಿಸ್ಬೇಕು, ನೋಡ್ರಪ್ಪ ಅಂತ. ನೀವು ನೋಡ್ತಾ ಹೋಗಿ. ಇದು ಮೊದಲ ಎಪಿಸೋಡು, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಬಿಗಿಯಾಗುತ್ತೆ ಅಂತ ಭರವಸೆ ಕೊಡಿ ಬೇರೆಯವ್ರಿಗೂ ಕೂಡ. ಮತ್ತು ಸರ್ ವಸಿಷ್ಠ ಸರ್, ನೀವು ಬೇರೆ ಯಾವುದಾದ್ರೂ ಕಗ್ಗ ಕೊಟ್ಟರೆ ನಾನೊಂದು ಚಿತ್ರಕಥೆ ಮಾಡಿಕೊಡ್ತೀನಿ. ಇವತ್ತಿನ ಏನು ತಂದೆ ತಾಯಿ ಅಥವಾ ಸಂಬಂಧಗಳು, ನೆಂಟರು ಇಷ್ಟರು, ಇವುಗಳ ಮೌಲ್ಯಗಳು ಗೊತ್ತಿಲ್ಲದೆ ಇರುವಂಥ ಒಂದು ಸಮಾಜ ಸೃಷ್ಟಿ ಆಗ್ತಾ ಇದೆ ನಮ್ಮ ಜೊತೆ. ಇದೆಲ್ಲ ನೀವು ಗಮನಿಸಿದ್ದೀರಿ, ಖಂಡಿತ ಗಮನಿಸಿದ್ದೀರಿ, ಇದನ್ನು ಅಲ್ಲಗಳೆಯೋ ಹಾಗೆ ಇಲ್ಲ. ಆ ಪೀಳಿಗೆಯನ್ನು ನಾವು ಉಪದೇಶ ಕೊಟ್ಟು ನಾವು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರಿಗೆ ಉಪದೇಶ ಅವ್ರ ಮೊಬೈಲಲ್ಲೇ ಇದೆ. ದಿನ ಬೆಳಗ್ಗೆ ಬೇರೆ ಮೆಸೇಜ್ಗಳು ಬೇರೆ ಕಳಿಸ್ತಾರಲ್ಲ ವಾಟ್ಸಪ್ಪಲ್ಲಿ, ಉಪದೇಶನೇ ಅದೆಲ್ಲ. ಅದರ ಆಚೆಗೆ ಇನ್ನೂ ಏನೋ ಗಟ್ಟಿಯಾಗಿ ಹೇಳಬೇಕು, ಅವ್ರ ಮನಸ್ಸಿಗೆ ನಾಟುವಂತಾಗಬೇಕು. ಅದಕ್ಕೆ ಕಗ್ಗ ಒಂದು ಅದ್ಭುತವಾದಂಥ ಪ್ರತಿಮೆಯಾಗಿ ನಮ್ಮ ಜೊತೆ ಇದೆ. ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರೆ, ಈ ಥರದ ಏನು ದೃಶ್ಯ ಪ್ರಯೋಗ ಮಾಡಿದಾರಲ್ಲ, ಈ ದೃಶ್ಯ ಪ್ರಯೋಗ ಪರಿಣಾಮಕಾರಿಯಾಗಿ ಆದರೆ ಖಂಡಿತ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆ ಆಗುತ್ತೆ ಇದು ಅಂತ ಹೇಳ್ತಾ, ಆಗಲೇ ಹೇಳಿದಾಗೆ ಹೆಚ್ಚು ಮಾತಾಡೋದಿಲ್ಲ. ನನ್ನನ್ನು ಇವತ್ತು ಇಲ್ಲಿ ಕರೆಸಿ ಭಾಳ ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ, ಸಂತೋಷ ನನಗೆ. ನಮ್ಮ ಮೂರ್ತಿ ಸರ್ ಇದ್ರು ಇಲ್ಲಿ. ಮೂರ್ತಿ ಸರ್ ಹೇಳ್ತಾ ಒಂದು ಮಾತು ಹೇಳಿದ್ರು, ನನಗೆ ನನ್ನ ಹೆಸರಿಲ್ಲ, ಯಾವುದು ಪೋಸ್ಟಲ್ಲಿ ನನ್ನ ಹೆಸರಿಲ್ಲ, ಇದರಲ್ಲಿ ನನ್ನ ಫೋಟೋ ಇಲ್ಲ ಅಂತ ನಾವು ಹಪ್ಪಿಸ್ತಾ ಇರ್ತೀವಿ ಅಂಥೇಳಿ, ಅದಕ್ಕೆ ರಿಲೇಟೆಡ್ ಆಗಿ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವನು ಆಕ್ಕರದ ಬರಹಕ್ಕೆ ಮೊದಲಿಗನವನಾರು ಅಂತ ಏನು ಪದ್ಯ ಬರೆದಿದ್ದಾರೆ ಕಗ್ಗ, ಅದನ್ನು ಕೋಟ್ ಮಾಡಿದ್ರು. ನಾನು ಕಾಯ್ತಿದ್ದೆ ಯಾವುದನ್ನು ಕೋಟ್ ಮಾಡ್ತಾರೆ ಅಂತಂದರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ತೀಕ್ಷ್ಣ ಅಂತ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ತೀಕ್ಷ್ಣ. ಅದು ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ ಅಂತ ಹೇಳ್ತಾರೆ. ಈ ಮನ್ನಣೆಯ ದಾಹ ಇದೆಯಲ್ಲ, ಅದನ್ನು ಕೋಟ್ ಮಾಡ್ತಾರೆ ಅಂದ್ಕೊಂಡೆ. ಅದು ಇದು ಈ ಥರ ಕೋಟ್ ಮಾಡ್ತಾ ಹೋದರೆ ಡಿ ವಿ ಜಿಯವರ ಕಗ್ಗ ಜೀವನದ ಎಲ್ಲ ಆಯಾಮಕ್ಕೂ ಎಲ್ಲ ಕಾಲಕ್ಕೂ ಸಲ್ಲುವಂಥ ಕನ್ನಡದ ಏಕೈಕ ಭಗವದ್ಗೀತೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಮತ್ತೊಮ್ಮೆ ಕಗ್ಗಕ್ಕೆ ಜಯವಾಗಲಿ, ರೋಟ್ರಿಗೆ ಜಯವಾಗಲಿ. ಕಗ್ಗ ಮಂಥನ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ನಾನಾದರೂ ಭಾವಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಕಗ್ಗ ಮಂಥನಕ್ಕೆ ನನಗೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು ಶ್ರೀನಾಥ್ ವಶಿಷ್ಠ ಅವರೇ. ಒಂದು, ಕನ್ನಡದ ಬಗ್ಗೆ ಅಭಿಮಾನ, ಇನ್ನೊಂದು ಡಿ ವಿ ಜಿ ಅವರ ಬಗ್ಗೆ ಅಭಿಮಾನ, ಇನ್ನೊಂದು ಮಂಕುತಿಮ್ಮನ ಕಗ್ಗ ನಮ್ಮ ಜೀವನದ ಒಂದು ರೀತಿ, ನಮ್ಮ ಜೀವನದ ಶೈಲಿಯನ್ನು ನಿರೂಪಿಸಿರುವುದು. ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ಮಂಕುತಿಮ್ಮನ ಕಗ್ಗವನ್ನು ಕೇಳ್ತಾ ಬಂದಿದ್ದೀವಿ, ಅದರಂತೆ ನಾವು ಬದುಕ್ತಾ ಬಂದಿದ್ದೀವಿ. ಹಾಗೆ
ಅದನ್ನು ಕೇಳೋದು ತಪ್ಪಿಸ್ಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದರೂ ಪರವಾಗಿಲ್ಲ ಬರಬೇಕು ಅಂತ ಡಿ ವಿ ಜಿಯವರ 2 ಮಾತುಗಳು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿರೋದು ಇಷ್ಟೇ. ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಜಗವ ತಿದ್ದುವುದಿರಲಿ ತಿದ್ದಿಕೋ ನಿನ್ನ ನೀ ಅಂತ ಹೇಳ್ತಾರೆ. ಜಗವ ತಿದ್ದುವುದಿರಲಿ ತಿದ್ದಿಕೋ ನಿನ್ನ ನೀ ಅಂತ. ನಾವೆಲ್ಲರೂ ಕೂಡ ಬೇರೆಯವ್ರನ್ನ ತಿದ್ದುವುದರಲ್ಲೇ ನಮ್ಮ ಕಾಲ ಕಳಿತೀವಿ. ಅವ್ರು ಹೀಗೆ ಮಾಡಿದ್ರು, ಅವ್ರು ಸರಿ ಮಾಡಬೇಕು, ಇವ್ರನ್ನ ಸರಿ ಮಾಡಬೇಕು. ನಮ್ಮನ್ನು ನಾವು ತಿದ್ಕೊಳ್ಳೋಕೆ ರೆಡಿ ಇಲ್ಲ, ಬಟ್ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರನ್ನು ತಿದ್ದೋದ್ರಲ್ಲಿ ಭಾಳಷ್ಟು ನಾವು ನಿಪುಣರು ಅಂತಲೇ ಹೇಳ್ಬೋದು. ಅದು ಒಂದು. ಎರಡನೇದು ಅವ್ರು ಹೇಳ್ತಾರೆ, ಗದ್ದಲದ ಪ್ರಖ್ಯಾತಿಗಿಂತ ಸದ್ದಿಲ್ಲದೆ ಆಗುವಂಥ ಆ ಸಂತೃಪ್ತಿ ಅದು ಮುಖ್ಯ ಅಂತಾರೆ. ಗದ್ದಲದ ಪ್ರಖ್ಯಾತಿ, ಬಟ್ ಎಲ್ಲೇ ಆದರೂ ಯಾವ ಸಂಭ್ರಮಕ್ಕೆ ಹೋದರೂ ಗದ್ದಲದ ಪ್ರಖ್ಯಾತಿನೇ ಬೇಕು. ಎಲ್ರಿಗೂ ಗದ್ದಲ ಮಾಡಿ ಅವರ ಪ್ರಖ್ಯಾತಿ ಪಡಿಬೇಕು. ಅದನ್ನು ಭಾಳ ಮೌನವಾಗಿದ್ದು ಆ ಸಂತೃಪ್ತಿಯನ್ನು ಅನುಭವಿಸಿದವರಿಗೆ ಗೊತ್ತು ಆ ಸಂತೃಪ್ತಿ ಏನು ಅಂತ. ಅದನ್ನು ನಾವು ಒಬ್ಬೊಬ್ಬರು ಕೂಡ ಅನ್ವಯಿಸಿದರೆ ನಮ್ಮ ಜೀವನದಲ್ಲಿ ನಿಜವಾಗಲೂ ನಮ್ಮ ಜೀವನ ಸಾರ್ಥಕವಾಗುತ್ತೆ. ನಿಮಗೆಲ್ಲರಿಗೂ ಡಿ ವಿ ಜಿಯವರ ಮಾತುಗಳು, ಅವರ ಕಗ್ಗ ನಿಮ್ಮ ಜೀವನಗಳನ್ನು ಬೆಳಗಿಸಲಿ, ನಿಮ್ಮ ಜೀವನಗಳನ್ನು ಇನ್ನೂ ಹೆಚ್ಚಾಗಿ ಉತ್ತಮ ರೀತಿಯಲ್ಲಿ ನಿರೂಪಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. DVG ಅವರ ಮಂಕುತಿಮ್ಮನ ಕಗ್ಗ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ನೀತಿ ಗ್ರಂಥ. ಎಲ್ಲ ಬಗೆಯ ಜನರ ಬಾಳಿಗೆ ಬೆಳಕು ಬೀರುವಂತಹ ಒಂದು ಸ್ಫೂರ್ತಿ ಗ್ರಂಥ. ಸರಳವಾದ ಚೌಪತಿಗಳಿಂದ ಕೂಡಿದ ಗ್ರಂಥ. ಜನಸಾಮಾನ್ಯರಿಗೆ ಗೀತೆಯಂತೆ ಪಾರಾಯಣ ಗ್ರಂಥವಾಗಿದೆ. DVG ಅವರು ಒಂದು ರೀತಿ ಭಗವದ್ಗೀತೆಯ ಸಾರವನ್ನೇ ನಮಗೆ ಕೊಟ್ಟಿದ್ದಾರೆ. ಕನ್ನಡಿಗರ ಆಸ್ತಿ ಮಂಕುತಿಮ್ಮನ ಕಗ್ಗ. ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರಲೇಬೇಕು ಅಲ್ವೇ? ಪ್ರತಿ ಕಗ್ಗವನ್ನು ವಾಚನ ಮಾಡಿದ ನಂತರ ಆ ಕಗ್ಗದ ಭಾವಾರ್ಥಕ್ಕೆ, ತಾತ್ಪರ್ಯಕ್ಕೆ ಅಥವಾ ಕತೆಗೆ ಚಿತ್ರಕಥೆಯನ್ನು ಬರೆದು ಚಿತ್ರೀಕರಿಸಿ ನಿಮ್ಮ ಮುಂದೆ ತರಲಿದ್ದಾರೆ. ಅದ್ಭುತವಾಗಿರುತ್ತೆ. ಯಾಕಂದ್ರೆ ನಾವು ಕೇಳೋದ್ರಿಂದ, ಓದೋದ್ರಿಂದ ಆಗುವಂಥ ಒಂದು ಪ್ರಭಾವ ಒಂದಿದ್ರೆ, ನೋಡೋದ್ರಿಂದ ಆಗೋ ಪ್ರಭಾವನೇ ಬೇರೆ. ಕಗ್ಗ ಮಂಥನ ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ಕಲಾವೇದಿಕೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಲೆ ಮತ್ತು ಸಂಸ್ಕೃತಿಗೆ ಹತ್ತಿರವಾಗಿ. ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಬೇಕು. ಶ್ರೀನಾಥ್ ವಶಿಷ್ಠ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು. ನಾವೆಲ್ಲ ನಮ್ಮ ಜೀವನದಲ್ಲಿ ಈ ಕಗ್ಗದ ಮಾತುಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಹೊಸ ಬದುಕಿನತ್ತ ಹೆಜ್ಜೆ ಹಾಕೋಣ. ಜೊತೆಯಾಗಿ ಮಂಕುತಿಮ್ಮ ಎಂಬ ಕಲ್ಲು ಸಕ್ಕರೆಯ ಸವಿಯನ್ನ ಜೊತೆಯಾಗಿ ಕುಳಿತು ಸವಿಯೋಣ. ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ. ನಮಸ್ಕಾರ.